ಯಾವ ಜನ? ಅದೇ ಅವತ್ತು ಅತ್ತಿಗೆಯವರಪ್ಪನ ಪೊಲೀಸರು ಅರೆಸ್ಟ್ ಮಾಡ್ಕೊಂಡಿರೋ ವಿಚಾರ ಗೊತ್ತಾಗಿ ಆ ಬ್ಯಾಂಕ್ನವರೆಲ್ಲ ಬಂದು ಮನೆ ಹತ್ರ ಗಲಾಟೆ ಮಾಡ್ತಾ ನಮ್ಗೆ ಇವತ್ತೇ ದುಡ್ಡು ಬೇಕು ಅಂತ ಹೇಳ್ತಾ ಇದ್ರಲ್ಲ ಅವರು. ಶೇರ್ ಮಾರ್ಕೆಟ್ ಏನಾದ್ರು ಬಿದ್ದೋಯ್ತಾರ ಮಚಾರಿ? ಯಾಕೆ ಹಿಂಗ್ ಕೇಳ್ತಾ ಇದೀರಾ? ಮತ್ತೆ ತಲೆ ಮೇಲೆ ಆಕಾಶನೇ ಬಿದ್ದಿರೋ ತರ ಕೂತಿದ್ಯಾ, ಅದಕ್ಕೆ ಕೇಳ್ದೆ. ಏನಿಲ್ಲ ಬಿಡಿ. ನನಗ್ ಗೊತ್ತು, ನನ್ ರಾಮಾಚಾರಿ ಹೀಗೆ ಸುಮ್ನೆ ಎಲ್ಲ ಮಂಕ ಕೂರವನೇ ಅಲ್ಲ. ಏನಾಯ್ತು ಹೇಳು ರಾಮಾಚಾರಿ. ಅದು ಸಂಪತ್ ಸರ್ ಮನೆಯಲ್ಲಿ. ಓ, ತೆಂಗಿನಕಾಯಿ ಹೊಡೆದಿದ್ ವಿಚಾರದ ಬಗ್ಗೆ ಯೋಚನೆ ಮಾಡ್ತಾ ಇದ್ಯಾ? ಅಲ್ಲ, ಅವ್ರು ಫೋನ್ ಮಾಡಿದಾಗ ನೀನೇ ಕ್ಲಾರಿಟಿ ಕೊಟ್ಟಿ ಅಲ್ವಾ? ತೆಂಗಿನಕಾಯಿ ಹೊಡೆದಕ್ಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಾರ? ಯಾವ ಕಾಲದಲ್ಲಿ ಇದ್ಯಾ ರಾಮಾಚಾರಿ ನೀನು? ಯಾವ ಕಾಲದಲ್ಲಿದ್ರೆ ಏನ್ರಿ, ಮನುಷ್ಯನ್ ಫೀಲಿಂಗ್ಸ್ ಬದಲಾಗತ್ತಾ? ಗಂಡ ಹೆಂಡತಿ ಪ್ರೀತಿ ಅಥವಾ ಅಪ್ಪ ಅಮ್ಮನ ವಾತ್ಸಲ್ಯ ಬದಲಾಗತ್ತಾ? ಎಷ್ಟೇ ಯುಗಗಳು ಕಳೆದ್ರು ಅದು ಮಾತ್ರ ಬದಲಾಗಲ್ಲ ಅಲ್ವಾ? ಇವಾಗ ಅವ್ರ ಪ್ರೀತಿಗೆ ಏನೂ ಆಗಿಲ್ವಲ್ಲ, ಒಬ್ರಿಗೊಬ್ರು ಅನ್ಯೋನ್ಯವಾಗಿ ಇದಾರಲ್ವಾ ರಾಮಾಚಾರಿ? ಇದ್ದಾರೆ, ಹೌದು. ಮತ್ತೆ ಆ ತೆಂಗಿನಕಾಯಿ ಹೊಡೆದಿದ್ದನ್ನ ಇಷ್ಟು ದೊಡ್ಡದ್ ಮಾಡ್ತಿದ್ಯಲ್ಲ, ಯಾಕೆ? ನೋಡಿ ಮೇಡಮ್, ನಮ್ಮ ಧರ್ಮದಲ್ಲಿ ಈ ಶಾಸ್ತ್ರ ಸಂಪ್ರದಾಯ ಇದನ್ನೆಲ್ಲ ಸುಮ್ಮನೆ ಇಟ್ಟಿಲ್ಲ. ನಮ್ಮ ಆಚರಣೆಯಲ್ಲಿ ಈ ಸೂಚನೆಗಳು ಮುಂದಿನ ಭವಿಷ್ಯನ ಸೂಚಿಸುತ್ತೆ ಅಂತ ಹೇಳ್ತಾರೆ. ನಿನಗೆ ಏನ್ ಹೇಳ್ಬೇಕು ಅಂತ ಇದೆಯೋ ಅದನ್ನ ಸುತ್ತಿ ಬಳಸ್ತಾ ನೇರವಾಗಿ ಹೇಳು. ನಂಗೆ ಯಾಕೋ ಆ ತೆಂಗಿನಕಾಯಿ ಆ ರೀತಿ ಹೊಡೆದಿರೋದು ಅವ್ರ ಲೈಫಲ್ಲಿ ಏನೋ ಕೆಟ್ಟದಾಗತ್ತೆ ಅಂತ ಸೂಚನೆ ಕೊಡ್ತಾ ಇದೆ ಅನಿಸ್ತಾ ಇದೆ ಸರ್ ಮೇಡಮ್. ಏನ್ ಕೆಟ್ಟದ್ರಮ್ಮ ಸರ್, ಏನ್ ಹೇಳ್ತಿದ್ಯಾ? ಸರ್ ಮೇಡಮ್, ನನ್ನ ಜಾತಕ ಹೇಳುವಾಗ ಗ್ರಹ ಗತಿ ಸಮಯ ಎಲ್ಲ ನೋಡಿಕೊಂಡು ಕೆಲವು ಸತಿ ಅವ್ರ ಮನಸ್ಸಿಗೆ ನೋವಾಗಬಾರ್ದು ಅನ್ನೋ ಕಾರಣಕ್ಕೆ ಅವ್ರಿಗೆ ಕೆಟ್ಟದಾಗತ್ತೆ ಅಂತ ಗೊತ್ತಿದ್ರು ಇಲ್ಲ ಒಳ್ಳೇದೇ ಆಗುತ್ತೆ ಅಂತ ಸುಳ್ಳು ಹೇಳಿರ್ತೀನಿ. ಆದರೆ ನಮ್ಮ ಮನ್ಸಿಗೆ ಗೊತ್ತಿರುತ್ತೆ ಅದರಿಂದ ಅವ್ರಿಗೇನೋ ಕೆಟ್ಟದಾಗೋ ಚಾನ್ಸಸ್ ಇದೆ ಅಂತ. ಆದರೆ ಅದನ್ನು ನಾವು ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ. ಅದನ್ನು ಹೇಳಲೂಬಾರ್ದು, ಹೇಳೋದು ನಮ್ಮ ಧರ್ಮನೂ ಅಲ್ಲ. ಮತ್ ಇವಾಗ ಹೇಳ್ತಿದ್ಯಲ್ಲ, ಯಾಕೆ? ಯಾಕೆ ಅಂದರೆ ರಾಗು ಝಾನ್ಸಿ ಮಧ್ಯೆ ಏನೋ ಒಂದು ದೊಡ್ಡ ಅನಾಹುತ ಆಗುತ್ತೆ ಅನ್ನೋದು ನನಗೆ ಖಚಿತವಾಗಿ ಗೊತ್ತಾಗ್ತಾ ಇದೆ. ಆದರೆ ಅದನ್ನು ಅವ್ರಿಗೆ ಹೆಂಗೆ ಹೇಳೋದು, ಅದನ್ನು ಯೋಚನೆ ಮಾಡ್ತಾ ಇದ್ದೀನಿ ಮೇಡಮ್. ರಾಮಾಚಾರಿ, ನೀನೇನು ಹೇಳ್ಬೇಡ. ಅವ್ರ ಮಧ್ಯೆ ಯಾವ ತೊಂದ್ರೆನೂ ಆಗಲ್ಲ, ಆಗೋದಕ್ಕೆ ನಾನು ಬಿಡೋದು ಇಲ್ಲ. ಮೇಡಮ್, ನನಗೆ ಮಾತ್ರ ಅವ್ರಿಗೇನಾದ್ರು ಆದರೆ ಸಂತೋಷನ ಆಗುತ್ತೆ. ನನಗೂ ಅವರಿಬ್ಬರ ಮಧ್ಯೆ ಏನು ತೊಂದರೆ ಆಗಬಾರ್ದು ಅನ್ನೋದೇ ಆಸೆ. ಆದರೆ ಯಾರು ಕೈ ಬಿಟ್ರು ಆ ದೇವ್ರ ಕೈ ಬಿಡಲ್ಲ ಅಂತ ಹೇಳ್ತಾರೆ. ಅವ್ರಿಬ್ರಿಗೂ ತೊಂದರೆ ಆಗ್ಬಾರ್ದು ಅಂತ ನಾನು ದೇವ್ರ ಹತ್ರ ಬೇಡ್ಕೊಳ್ತೀನಿ ರಾಮಾಚಾರಿ. ಹೌದು ಮೇಡಮ್, ಕೊನೆಗೆ ದೇವ್ರ ಹತ್ರ ಬೇಡ್ಕೊಳ್ಳೋದು ಒಂದೇ ನಂಗೆ ಉಳಿದಿರೋ ದಾರಿ. ಸರಿ, ನಾನು ಇವಾಗ ಹೋಗಿ ದೇವ್ರಿಗೆ ದೀಪ ಹಚ್ಚಿ ಪೂಜೆ ಮಾಡಿ ಬರ್ತೀನಿ. ಆಮೇಲೆ ನಾವಿಬ್ರು ಸಿದ್ಧಾರ್ಥ ಅವ್ರನ್ನ ಮೀಟ್ ಮಾಡಕ್ ಹೋಗೋಣ, ಸರಿನಾ? ನನ್ ಸಂಸಾರ ಹಾಳಾಗ್ತಿರೋದ್ಕೆ ನನ್ ಹಣೆ ಬರೋನು ಇಲ್ಲ ಮಿತ್ತೋರ್ ಮನೆಯವ್ರ ಅಲ್ಲ ಕಾರಣ. ಇದಕ್ಕೆಲ್ಲ ನೀವ್ಗಳ್ ಕಾರಣ. ಇದಕ್ ಏನ್ ಉತ್ತರ ಕೊಡ್ತೀರಾ? ಇವಾಗ ನಿಮಗ್ ಸಮಾಧಾನ ಆಯ್ತಲ್ಲ? ಸೊಸೆ ಜೀವನಕ್ಕೋಸ್ಕರ ಮಗ್ಳ ಬದುಕಿಗೆ ಸಮಾಧಿ ಕಟ್ಟಿದ್ರಲ್ಲ, ಇವಾಗ ಖುಷಿ ಆಗಿದ್ದೀರಾ? ಇವಾಗ ನೆಮ್ಮದಿ ಸಿಗ್ತಾ ನಿಮ್ಮೆಲ್ರಿಗೂ? ನಿನ್ ಸಂಸಾರ ಹಾಳಾಗೋದಕ್ಕೆ ನಾನ್ ಬಿಡಲ್ಲ ಮಗ್ಳೆ. ಯಾವುದೇ ಕಾರಣಕ್ಕೂ ನಿನ್ ಜೀವನದಲ್ಲಿ ಬಿರುಗಾಳಿ ಬೀಸೋದಕ್ಕೆ ಅವಕಾಶ ಮಾಡ್ಕೊಡಲ್ಲ. ನಾನ್ ಸುಮ್ನಿರಲ್ಲ, ನಾನೇ ಮಾತಾಡ್ತೀನಿ. ಇಷ್ಟ ದಿನ ನೀವೆಲ್ಲ ಹಿರಿಯರು ಮುಂದೆ ಇದ್ದೀರಾ, ನನ್ ಮಗಳ್ ಬಾಳ್ ಸರಿ ಮಾಡ್ತೀರಾ ಅನ್ಕೊಂಡೆ. ಆದ್ರೆ ಇನ್ನು ನಾನ್ ಸುಮ್ನಿರಲ್ಲ, ನಾನೇ ಮುಂದೆ ನಿಂತು ನನ್ ಮಗಳ್ ಬಾಳ್ ಸರಿ ಮಾಡ್ತೀನಿ. ನನ್ ಗಂಡನ್ ಮನೆ ಬಿಟ್ಟು ಬಂದಾಗಿದೆ. ಇವಾಗ ಸಂಬಂಧ ಕಳ್ಸ್ಕೊಳಕ್ಕೆ ನೋಟಿಸು ಕಳ್ಸಿದ್ದಾರೆ ಅಂದ್ಮೇಲೆ ಹೇಗಮ್ಮ ಸರಿ ಮಾಡ್ತೀಯಾ? ಕಷ್ಟ ಮದ್ವೆ ಮಾಡಿದೀನಿ, ಅಷ್ಟು ಸುಲಭವಾಗಿ ಡೈವರ್ಸ್ ಕೊಡೋದಕ್ ಬಿಟ್ಬಿಡ್ತೀನ? ನೀನೇನು ಯೋಚನೆ ಮಾಡ್ಬೇಡ ಪಲ್ಲವಿ. ನೀನ್ ಮದ್ವೆ ಮಾಡಿ ನಿನ್ ಜೀವನ ಚೆನ್ನಾಗಿರ್ಬೇಕು ಅಂತ ಇಷ್ಟೆಲ್ಲ ಕಷ್ಟಪಟ್ಟಿರೋ ನಾನು ನಿನ್ ಜೀವನ ಹಾಳಾಗೋಗ್ಬಿಡ್ತೀನ? ಖಂಡಿತ ಬಿಡಲ್ವೇ. ನನ್ ಪ್ರಾಣ ಹೋದ್ರು ನಿನ್ ಜೀವನ ಹಾಳಾಗೋಕ್ ನಾನ್ ಬಿಡಲ್ವೇ.
ಏನ್ ಆಟ ಆಡ್ತಿದ್ಯಾ ಪಲ್ಲವಿ? ಇದಕ್ಕೋಸ್ಕರನೇನಾ ನಾನು ಅಷ್ಟೆಲ್ಲ ಕಷ್ಟಪಟ್ಟಿದ್ದು? ನಿನ್ಗೆ ನಿನ್ ನಾಟಕದ ಮದ್ವೆನೆ ಮುಖ್ಯ ಆಯ್ತು ಹೊರ್ತು ನನ್ ಮದ್ವೆ ಅಲ್ಲ. ನಾವ್ ಬದುಕಿದ್ರೆ ತಾನೇ ನಿನಗ್ ಕಷ್ಟ. ನಾವ್ ಎಲ್ರೂ ಸತ್ತೋಗ್ತೀವಿ. ಆಮೇಲೆ ನಿನ್ಗೆ ಇಷ್ಟ ಬಂದಾಗ ಮಾಡ್ಕೊ. ಪಲ್ಲವಿ, ಯಾಕೆ ನನ್ನ ಧರ್ಮ ಸಂಕಟದಲ್ಲಿ ಸಿಕ್ಕಾಕ್ಸ್ತಿದ್ಯಾ? ಇದೇ ನನ್ ಕೊನೆ ತೀರ್ಮಾನ ಅಣ್ಣ. ನಿನಗ ಜಾನ್ಸಿನೇ ಬೇಕಂದ್ರೆ ಈ ವಿಷ ಕುಡ್ದು ಇಡೀ ಕುಟುಂಬನೇ ಸಾಯ್ತೀವಿ. ಇನ್ನು ಮಗಳ ಕೈ ಯಾಕೆ? ನಾನು ಬಾಯಿಗೆ ಹಾಕ್ತಾ ಇದ್ದೀನಲ್ವಾ, ಮಾಡು. ಜಾಣು ಮರಿ. ಜಾಣ ಪುಟ್ಟ, ಎಷ್ಟು ದೊಡ್ಡವಳಾಗ್ಬಿಟ್ಟೆ ನೀನು. ನನ್ಗೀಗ್ಲೂ ಪುಟ್ಟ ಮಗು ಇದ್ದಾಗ ನಾನು ಎತ್ಕೊಂಡಿದ್ನಲ್ಲ, ಅದೇ ನೆನಪಿಗೆ ಬರ್ತಾ ಇದೆ ನಂಗೆ. ಮಕ್ಳು ದೊಡ್ಡವ್ರಾದ್ರೂ ರೀ ಅವ್ರ ತಂದೆ ಅಜ್ಜ ಅಜ್ಜಿ ಪಾಲಿಗೆ ಅವ್ರು ಇನ್ನು ಸಣ್ಣವ್ರು ಅನ್ನಿಸ್ತಾರ ನೋಡ್ರಿ. ನಿಜ ಮಲ್ಲಿ. ಈಗ ನೋಡು, ನಮ್ ತುಳಸಿ 2 ಬೆಳೆದ ಮಕ್ಕಳಿದ್ದಾರೆ. ಆದ್ರೂ ನನ್ನ ಪಾಲಿಗೆ ಅವಳು ಏನು ಗೊತ್ತಿಲ್ದಿರೋ ಮುಗ್ದೆ. ಅದೇ ತರ ಇನ್ನು ಝಾನ್ಸಿ ವಿಷಯ ತಗೋ. ಚಿಕ್ಕ ವಯಸ್ಸಲ್ಲೇ ಒಂದು ದೊಡ್ಡ ಜವಾಬ್ದಾರಿ ತಗೊಂಡು ನಮ್ಮ ಕಂಪ್ನಿನ ಎಷ್ಟು ಎತ್ತರಕ್ಕೆ ಬೆಳೆಸಿದಾಳೆ ಗೊತ್ತಾ? ಈಗ ನೋಡು, ಎಷ್ಟೊಂದು ಸವಾಲುಗಳು, ಎಷ್ಟೊಂದು ಸಮಸ್ಯೆಗಳು ಎಲ್ಲಾನು ಮಟ್ಟ ಹಾಕಿ ಅದ್ರ ಮೇಲೆ ನಿಂತ್ಕೊಂಡು ತನ್ನ ಸಂಸಾರನ ಸರಿ ಮಾಡ್ಕೊಂಡಿದ್ದಾಳೆ. ಆದರೂ ನನಗೇನು ಅನ್ನಿಸ್ತಾ ಇದೆ ಗೊತ್ತಾ, ಈಗಲೂ ನೀನು ಪುಟ್ಟವಳಾಗಿದ್ದಾಗ ನನ್ನ ಕೆರಿಬಳ್ಳಿ ಇಟ್ಕೊಂಡು ಟಾಟಾ ಟಾಟಾ ಅಂತ ಚುರ್ಸ್ಕೊಂಡು ಓಡಾಡ್ತಾ ಇದ್ಯಲ್ಲ, ಅದೇ ಜ್ಞಾಪಕ ಬರುತ್ತೆ. ತಡ ತಾತ ಸಾಕು ತಾತ, ನಂಗೆ ಆಲ್ರೆಡಿ ಹೊಟ್ಟೆ ತುಂಬೋಗಿದೆ. ಸರಿ ಆಯ್ತಮ್ಮ, ನೋಡಿ ಇದು ತಗೋ, ಇನ್ನೊಂದು 2 ತುತ್ತು ತಿನ್ಬಿಡು. ಇದು ಮಲ್ಲಿ ಪಾಪ ಹಸುವಿನ ತುಪ್ಪದಲ್ಲೇ ಮಾಡಿರೋ ಕೇಸರಿ ಬಾತ್. ತಾತ ನಂಗೆ ಆಲ್ರೆಡಿ ಹೊಟ್ಟೆ ತುಂಬೋಗಿದೆ. ಆಯ್ತು, ಇದೊಂದು 2 ತುತ್ತು ತಿನ್ಬಿಡು ಬಾ. ಇವತ್ತು ಒಂದ್ ದಿವ್ಸ ಕಳೆದು ಬಿಟ್ರೆ ನೀನು ಗೃಹಿಣಿಯಾಗಿರ್ತೀಯ. ನೋಡು, ಇದುವರೆಗೂ ನಿನ್ನಲ್ಲಿ ಇತ್ತಲ್ಲ ಹುಡುಗಾಟ, ಪುಂಡತನ, ಅದೆಲ್ಲ ನಾಳೆ ಅದೆಲ್ಲ ನಿನ್ನೊಳಗಡೆನೆ ಅಡುಕೊಂಡು ಕೂತ್ಬಿಡುತ್ತೆ. ಯಜಮಾನ್ರೆ, ಮರಿ ಮೊಮ್ಮಗಳ ರೀತಿ ಬಂದು ಮನೆ ತುಂಬಾ ಓಡಾಡ್ಕೊಂಡು ಕಾಟ ಕೊಡುತ್ತೆ ಬಿಡಿ. ಹೌದಮ್ಮ, ಆದಷ್ಟು ಬೇಗ ಮರಿ ಮೊಮ್ಮಗಳು ಬರ್ಬೇಕು. ತಗೋ, ಇದೊಂದು ತುತ್ತು ತಿನ್ಬಿಡು. ತಾತ ನಂಗೆ ಹೊಟ್ಟೆ ತುಂಬಿದೆ, ಪ್ಲೀಸ್. ಇದು ನೋಡು, ಟ್ರಾಫಿಕ್ ಜಾಮ್ ಆದ್ರೆ VIP ಕಾರ್ ಬಂದ್ರೆ ಜಾಗ ಬಿಡ್ಸಲ್ವಾ, ಹಂಗೆ ಇದು VIP, ಇದು ತುಪ್ಪದಲ್ಲಿ ಮಾಡಿರೋದು. ಮಲ್ಲಿ ತಿನ್ನಮ್ಮ, ಚೂರ ತಿನ್ನು. ಪ್ಲೀಸ್ ತಾತ, ನನಗ ಆಗ್ತಿಲ್ಲ. ನೀವು ಪ್ರೀತಿಯಿಂದ ತಿನ್ನಿಸ್ತಿದ್ರೆ ತಿಂತ ತಿಂತ
ನನ್ ಹೊಟ್ಟೆ ತುಂಬಿದ ಗೊತ್ತಾಗ್ತಿಲ್ಲ. ಗೊತ್ತಾಗದೆ ಇರೋದು ಒಳ್ಳೇದಲ್ವಾ? ನೋಡು, ಅದೆಲ್ಲ ಸರಿ. ಇಷ್ಟೊತ್ತು ನೀನ್ ತಿಂದಿದ್ದು ನಿನ್ ತುತ್ತು, ಇದು ನಿನ್ ತಾತನ್ ತುತ್ತು. ತಿನ್ನು ಪುಟ್ಟ, ತಾತ ತಗೋ ಪುಟ್ಟ. ಗುಡ್ ಗುಡ್ ಗುಡ್. ಇದು ಲಾಸ್ಟ್ ತುತ್ತು, ನಿನ್ ಗಂಡರಾಗೋದು. ಹೋಗ್ ತಾತ, ಈಗ ಹೇಳ್ತಾ ಹೇಳ್ತಾನೆ ನೀನ್ ಜಾಸ್ತಿ ತಿನ್ನಿಸ್ಬಿಟ್ಟೆ. ಇಲ್ಲ, ಇನ್ನು ಒತ್ತಾಯ ಮಾಡಲ್ಲ. ಇದು ಗಂಡನ್ ತುತ್ತು, ತಿಂದ್ಬಿಡು. ತುತ್ತು ಜಾರೋದು ಅಂದ್ರೆ ತೊಂದ್ರೆ ಹತ್ರ ಬರೋ ಸಮಯ ಬಂದಿದೆ ಅಂತ ಆಯ್ತು. ನೋಡ್ತಾ ಇದ್ರೆ ಜಾರೋದು ರಾಗುನೆ ಅಂತ ಅನ್ಸ್ತಾರೆ. ನೋಡಿದ್ಯಾ, ನನ್ಗ್ ಹೊಟ್ಟೆ ತುಂಬಿದೆ ಅಂತ ನನ್ ಗಂಡನ್ಗೆ ಅರ್ಥ ಆಗಿದೆ. ಅದಕ್ಕೆ ಬೇಡ ಅಂತ ಅವನೇ ವಾಪಸ್ ತಗೊಂಡ್ಬಿಟ್ಟ. ಸರಿ ನಮ್ಮ ರಾಮಾಚಾರಿ ರಾಮಾಚಾರಿ ರಾಮಾಚಾರಿ, ಏನ? ಜನಗಳೆಲ್ಲ ಆಚೆ ಬಂದಿದ್ದಾರೆ ಕಣೋ. ಯಾವ ಜನ? ಅದೇ ಅವತ್ತು ಅತ್ತಿಗೆಯವರಪ್ಪನ ಪೊಲೀಸರು ಅರೆಸ್ಟ್ ಮಾಡ್ಕೊಂಡಿರೋ ವಿಚಾರ ಗೊತ್ತಾಗಿ ಆ ಬ್ಯಾಂಕ್ನವರೆಲ್ಲ ಬಂದು ಮನೆ ಹತ್ರ ಗಲಾಟೆ ಮಾಡ್ತಾ ನಮ್ಗೆ ಇವತ್ತೇ ದುಡ್ಡು ಬೇಕು ಅಂತ ಹೇಳ್ತಾ ಇದ್ರಲ್ಲ ಅವರು. ಹೌರಾ? ರಾಮಾಚಾರಿ, ಏನಪ್ಪ ವಿಷಯ? ಅದೇಮ್ಮ, ಅವತ್ತು ಚಾರು ಮೇಡಮ್ ಅವ್ರ ಅಪ್ಪನ್ನ ಜೈಲಿಗೆ ಹಾಕ್ದಾಗ ಬ್ಯಾಂಕಿನ ಕಸ್ಟಮರ್ಸ್ ಎಲ್ಲ ಬಂದು ಚಾರು ಮೇಡಮ್ ಹತ್ರ ದುಡ್ಡು ವಾಪಸ್ ಕೊಡಿ ಅಂತ ಜಗಳ ಮಾಡಿದ್ರಲ್ಲ, ಅವರೆಲ್ಲ ಮನೆ ಮುಂದೆ ಬಂದಿದ್ದಾರಂತೆ. ಅಯ್ಯೋ, ಇವಾಗ ಏನಪ್ಪ ಮಾಡೋದು? ಅದೇನು ವಿಚಾರಿಸೋಣ ಬನ್ನಿ. ಹುಷಾರ್ ಕಣ. ಬನ್ನಿ ಬನ್ನಿ ಬನ್ನಿ.